ಹೇಳ್ತಿದ್ದ ಹಾಗೆ ಮನೆ ಕೆಲ್ಸ ಎಲ್ಲ ಮುಗಿಸಿ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ದೊಡ್ಡಯ್ಯನ್ ಮನೆಗ್ ಹೋಗಿ ಅಡ್ಗೆ ಮಾಡೋದು ಅಭ್ಯಾಸ. ದೊಡ್ಡಯ್ಯ ಅಂದ್ರೆ ಯಾರು? ಅದು ದೊಡ್ಡಯ್ಯ ಅಂದ್ರೆ ನನಗೆ ಅರ್ಥ ಆಯ್ತು ಬಿಡು. ಕುಟುಂಬ ಅಂದ್ಮೇಲೆ ಅಜ್ಜಂದ್ರು ಅಜ್ಜಿರು ದೊಡ್ಡವರು ಎಲ್ರೂ ಇರ್ತಾರಲ್ವಾ. ನೀನು ನಿನ್ ಪದ್ಧತಿ ಎಲ್ಲ ನೋಡಿದ್ರೆ ಹೆಣ್ಮಕ್ಳು ಅಂದ್ರೆ ಹೀಗೆ ಇರ್ಬೇಕು ಅನ್ಸುತ್ತಮ್ಮ. ಹೆಣ್ಮಗು ಹುಟ್ಟಿದ್ರೆ ಲಕ್ಷ್ಮೀದೇವಿ ಅಂತ ಯಾಕಂತಾರೆ ಅನ್ನೋದು ನಿನ್ನ ನೋಡಿದ್ರೆ ಗೊತ್ತಾಗತ್ತೆ. ನಿನ್ ಹಾಗೆ ಲಕ್ಷಣವಾಗಿರೋ ಹುಡುಗಿ ಮನೆಗೊಬ್ಳಿದ್ರೆ ಸಾಕಮ್ಮ. ನೀನ್ ಮಾತಾಡೋ ರೀತಿ, ನಡ್ಕೊಳ್ಳೋ ರೀತಿ, ನಿನ್ ಪದ್ಧತಿ ಎಲ್ಲ ನನಗೆ ತುಂಬಾ ಇಷ್ಟ ಆಯ್ತಮ್ಮ. ಅಯ್ಯೋ, ಬಾಯಿ ತಪ್ಪಿ ದೊಡ್ಡಯ್ಯ ಅಂದ್ಬಿಟ್ಟೆ. ಹೀಗೆ ಯೋಚನೆ ಮಾಡಿ ಮಾತಾಡ್ಬಿಟ್ರೆ ಅಪಾಯನೇ. ಅಮ್ಮ ಚಿನ್ನಿ, ಯಾಕೆ ಅಳ್ತಿದ್ಯಮ್ಮ? ಹೆಣ್ಣು ಮಕ್ಕಳು ಕಣ್ಣಲ್ಲಿ ನಗು ಇರ್ಬೇಕೆ ಹೊರತು ಕಣ್ಣೀರ್ ಬರಬಾರ್ದಮ್ಮ. ಇಲ್ಲಿ ಕೊಡು, ಅಲ್ಲಿಡು. ತಿನ್ನಮ್ಮ ತಿನ್ನಮ್ಮ, ನನ್ ಬಂಗಾರಿ ಅಲ್ವಾ, ಬೇಡ ಅನ್ಬಾರ್ದು. ಅಕ್ಕನಿಗೆ ಮದ್ವೆ ಆಗಿದೆಯಲ್ಲಮ್ಮ, ನಮ್ ಜೊತೆ ಇರಲ್ಲ. ನಿನಗೆ ನಾನಿದ್ದೀನಲ್ಲ, ತಿನ್ನಮ್ಮ. ಇಲ್ಲಿ ನೀನು ಊಟ ಮಾಡದೆ ಅಳ್ತಿದ್ರೆ ಅಲ್ಲಿ ನಿನ್ನ ಅಕ್ಕನೂ ಊಟ ಮಾಡದೆ ಅಳ್ತಿರ್ತಾಳಮ್ಮ. ತಿನ್ನಮ್ಮ. ಹೋಗ್ಲಿ, ಅಕ್ಕನ ಹತ್ರ ಮಾತಾಡಿಸ್ತೀನಿ, ಆಗ ಊಟ ಮಾಡ್ತೀಯ? ಕುಮಾರ್, ರಾಹುಲ್ ಫೋನ್ ಮಾಡು, ಫೋನ್ ಅಲ್ಲಿದೆ. ಫೋನ್ ಎತ್ತಾ ಇಲ್ಲ ಯಜಮಾನ್ರೆ. ಇನ್ನೊಂದ್ಸಲ ಪ್ರಯತ್ನ ಮಾಡು. ಈ ಸಲನೂ ತೆಗಿಲಿಲ್ಲ ಯಜಮಾನ್ರೆ. ಫೋನ್ ಹೋಗ್ತಿಲ್ಲಮ್ಮ, ನಾನು ಆಮೇಲೆ ಮಾತಾಡಿಸ್ತೀನಿ. ನೀನು ಊಟ ಮಾಡು. ನಿನ್ನ ಅಕ್ಕ ಹೋಗುವಾಗ ನೀನು ಊಟ ಮಾಡದೇ ಇದ್ರೆ ನನಗೂ ಊಟ ಮಾಡಬೇಡ ಅಂತ ಹೇಳಿದಾಳೆ. ಈಗ ನೀನು ಊಟ ಮಾಡದೇ ಇದ್ರೆ ನಾನು ಮಾಡಲ್ಲ. ನಿನ್ನ ಅಕ್ಕನಿಗೋಸ್ಕರ ತಿನ್ನಮ್ಮ. ಇವರಿಗಿರೋ ಲೆವೆಲ್ಲು ಸ್ಟೈಲು ನೋಡ್ತಾ ಇದ್ರೆ SP ಭಾರ್ಗವಿ ಮಾಲಾಶ್ರೀ ನೆನಪಾಗ್ತಾ ಇದ್ದಾರೆ. ಯಾರು ಏನೇ ಅಂದ್ರು ನಮ್ಮ ಮೇಡಮ್ಮೆ. ಖಾರ ಚಟ್ನಿಗೆ ಯಾಕೆ ಇಷ್ಟೊಂದು ಖಾರ ಹಾಕಿದ್ಯಾ? ಹೌದು, ಬಾಯಿ ಉರಿತಿದೆ. ಹೇಗಂದ್ರೆ ಹಾಗೆ ಮಾಡ್ಬಿಡೋದಾ? ಸ್ವಲ್ಪ ನೋಡ್ಕೊಂಡ್ ಮಾಡ್ಬೇಕಲ್ವಾ? ಯಾವುದಕ್ಕೂ ಖಾರ ಜಾಸ್ತಿನೇ ಇಲ್ಲ. ಎಲ್ಲಾದ್ರಲ್ಲೂ ಉಪ್ಪು ಖಾರ ಸರಿಯಾಗೇ ಇದೆ. ಐಟಮ್ಸ್ ಎಲ್ಲ ಸಖತ್ ಟೇಸ್ಟಿಯಾಗಿ ಮಾಡಿದ್ಯಾ ಮಂಗಮ್ಮ. ರಾಹುಲ್, ಬಾ ಕೂತ್ಕೋ. ಅಣ್ಣ, ಮಂಗಮ್ಮ ಟಿಫನ್ ಸಖತ್ತಾಗಿ ಮಾಡಿದಾಳೆ. ಮಂಗಮ್ಮ, ಅಣ್ಣನ್ ಕೊಡು. ನನಗೆ ಗೊತ್ತಿಲ್ಲದೆ ಸರಸು ಇಲ್ಲಿಗೆ ಹೇಗ್ ಬಂದ್ಲು? ನನಗೆ ಹೇಳಿದೆ ಸರಸುನು ಇಲ್ಲಿಗೆ ಯಾರು ಕರ್ಕೊಂಡು ಬಂದ್ರು? ಏನ್ ನಡೆದಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸರಸು ಹತ್ರ ಮಾತಾಡೋಣ ಅಂದ್ರೆ ಮನೆ ತುಂಬಾ ಜನ ಇದ್ದಾರೆ. ಯಾರಿಗೂ ಗೊತ್ತಾಗ್ದೇನೆ ಹೇಗ್ ಮಾತಾಡೋದು?
ಆದಷ್ಟು ಬೇಗ ಸರಸು ಹತ್ರ ಮಾತಾಡ್ಬೇಕು. ಇನ್ನು ರಾಹುಲ್, ಈ ಪುಡಿಗೆ ತುಪ್ಪ ಹಾಕೊಂಡು ತಿನ್ಬೇಕು. ವಾಗ್ದೇವಿ ಮೇಡಮ್ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ ನೋಡಿ. ಮೇಡಮ್ ಅಂತೆ ಅಣ್ಣ. ಅಯ್ಯೋ, ವಿಡಿಯೋ ಕಾಲಲ್ಲಿ ಮೇಡಮ್ ಸರಸು ನೋಡಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್ ಶಾಮ್, ಹೇಗಿದೀಯಾ? ಫೈನ್ ಅಕ್ಕ. ಎಲ್ರು ಹೇಗಿದ್ದಾರೆ? ಚೆನ್ನಾಗಿದಾರಕ್ಕ. ಎಲ್ರೂ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಯಾರಿಗಾದ್ರೂ ಕೊಡ್ಬೇಕಾ? ಅವ್ರ ಹತ್ರ ಎಲ್ಲ ಆಮೇಲೆ ಮಾತಾಡ್ತೀನಿ. ಶಾಂಭವಿ, ಹೊಸ ಬ್ರಾಂಚ್ ಹೇಗ್ ರನ್ ಆಗ್ತಿದ್ಯೋ ಒಂದ್ಸಲ ತೋರ್ಸು. ಆ ಬ್ರಾಂಚ್ ಫೈಲೇ ನೋಡ್ತಿದ್ದೀನಿ ಅಕ್ಕ. ಇಟ್ಸ್ ಗೋಯಿಂಗ್ ಗುಡ್. ನೆಸೆಸಿಟಿ ಇದ್ರೆ ನಾನೇ ಪರ್ಸನಲ್ ಆಗಿ ಹೋಗಿ ಒಂದ್ಸಲ ನೋಡ್ಕೊಂಡು ಬರ್ತೀನಿ. ವೆರಿ ಗುಡ್. ಪ್ಲೀಸ್ ಪ್ಲೀಸ್ ಹೋಗಿ. ನನ್ ಬ್ರಾಂಚ್ ಬಗ್ಗೆ ಕೇಳ್ತಾರೇನೋ, ಅಪ್ಡೇಟ್ಸ್ ಏನೂ ಇಲ್ಲ. ನಾನು ಏನೋ ಮಾಡ್ತಿಲ್ಲ ಅಂತ ಕೇಳಿದ್ರೆ ಏನ್ ಮಾಡೋದು? ನನ್ ಕತೆ ಮುಗ್ದೋಗುತ್ತಷ್ಟೇ. ರಾಹುಲ್ ಸರ್ ಯಾಕೆ ಮಂಗಮ್ಮನ್ನ ಕವರ್ ಮಾಡ್ತಾ ಇದ್ದಾರೆ? ಇನ್ನೂ ಮದುವೆ ಆಗಿಲ್ಲ, ಹುಡುಗಿ ಬೇರೆ ಚೆನ್ನಾಗಿದ್ದಾಳೆ, ಮೋಸ್ಟ್ಲಿ ಕನೆಕ್ಟ್ ಆಗಿರ್ಬೇಕು. ಮೇಡಮ್ಗೆ ಏನಾದರೂ ಗೊತ್ತಾದ್ರೆ ಲೆಫ್ಟ್ ಆ್ಯಂಡ್ ರೈಟ್ ಕ್ಲಾಸ್ ತಗೊಂಡ್ಬಿಡ್ತಾರೆ. ಇವಳು ಶಾಂಭವಿ ಅತ್ತೆನೂ ಬೀಳ್ಸಿದ್ಲು, ಈಗ ಬಾವನ್ನು ಬೀಳ್ಸ್ತಿದ್ದಾಳೆ. ಕಾಲ್ ಜಾರೇ ಬಿದ್ದಿದ್ದ ಅಥವಾ ಬೇಕು ಅಂತಾನೆ ಬಿದ್ದಿದ್ದ? ಇವಳು ನನ್ ದಾರಿಗೆ ಅಡ್ಡ ಬರ್ತಿದ್ದಾಳೆ. ಯಾಕೋ ಹಿಂಗ್ ಬಿದ್ದೆ? ಸ್ವಲ್ಪ ನೋಡ್ಕೊಂಡು ಓಡಾಡಬಾರ್ದಾ? ಇಟ್ಸ್ ಓಕೆ. ಏಟೇನಾದ್ರೂ ಬಿತ್ತಾ ಅಣ್ಣ? ಆಹಾ, ಏನಾಗಿಲ್ಲ. ಬಾ ಇಲ್ಲಿ. ಇಂಥ ಟಚಿಂಗ್ ಸೀನ್ ಎಲ್ಲ ನಿನ್ಗೂ ಆ ರಾಹುಲ್ಗೂ ಇರ್ಬೇಕು ಕಣೆ, ಪೆದ್ ಹುಡ್ಗಿ. ಕೆಮಿಸ್ಟ್ರಿ ಇದ್ರೇನೆ ಫಿಸಿಕ್ಸ್ ವರ್ಕೌಟ್ ಆಗೋದು ಅಂತ ಅಮ್ಮ ಹೇಳ್ಕೊಟ್ಟಿಲ್ವೇನೆ? ಅಲ್ಲ, ಇದನ್ನೆಲ್ಲ ನೀನ್ ಮರ್ತ್ಬಿಟ್ಯಾ? ರಾಹುಲ್ ಮೇಲೆ ನೀನ್ ಬೀಳೋದ್ ಬಿಟ್ಟು ಅವಳು ಬಿದ್ಲಲ್ಲೇ. ಆ ಟಚಿಂಗ್ ಅವನಿಗೆ ಇಷ್ಟ ಆದ್ರೆ ನಿನ್ ಟಚಿಂಗ್ ನ ದೂರ ಮಾಡ್ಬಿಡ್ತಾನೆ. ಗಂಡ್ಮಕ್ಳು ಬುದ್ಧಿನ ಕಟ್ಟಿಡ್ದೆ ಹೋದ್ರೆ ಅವರೆಲ್ಲ ಗೂಳಿ ಹಾಗೆ ಎಲ್ಲೆಲ್ಲೋ ಅಲಿಯಕ್ ಹೋಗ್ತಾರ ಕಣೆ, ಬುದ್ಧಿ ಇಲ್ದೇ ಇರೋಳೆ. ಏನೋ ಒಂದ್ ಮಾಡಿ ನಿನ್ ಬಾವನ್ನ ಬುಟ್ಟಿಗೆ ಹಾಕೊಳ್ಳೆ ತಂಗ್ಯವ್ವ. ನಡಿ ನಡಿ ನಡಿ,
ಕುತ್ತಿಗೆಲಿರೋ ಈ ತಾಳಿ ನೋಡಿದ್ರೆ ನಂಗ್ ಮದ್ವೆ ಆಗಿರೋ ವಿಷಯ ತೇಜ್ ಅಣ್ಣಂಗೆ ಗೊತ್ತಾಗ್ಬಿಡುತ್ತೆ. Yes. Sir, can I call you back? ಏನ್ ಸರ್ಸು? ಅದೇನಣ್ಣ ಹಾಕರಿದ್ರಿ? ಸಾರಿ ಯಾವುದೋ ಫ್ಲೋನಲ್ಲಿ ಬಂದ್ಬಿಡ್ತು. ಆದ್ರೆ ಯಾರು ಕೇಳಿಸ್ಕೊಂಡಿಲ್ವಲ್ಲ. ಸರಿ, ಏನಾಯ್ತು? ನಾನು ಚಿನ್ನಿ ಹತ್ರ ಮಾತಾಡ್ಬೇಕು. ಒಂದ್ಸಲ ದೊಡ್ಡಯ್ಯಂಗ್ ಫೋನ್ ಮಾಡ್ಕೊಡ್ತೀರಾ? ಸರಿ. ಹೋಗೋ ಮಾತಾಡು. ಹಲೋ, ಯಾರು? ದೊಡ್ಡಯ್ಯ, ಹೇಗಿದ್ಯಾ? ಸರ್ಸು, ಚಿಕ್ಕಮ್ಮ. ಹಲೋ ಅಕ್ಕ. ಅಕ್ಕ ಅಕ್ಕ ಶಾಂಭವಿ, ಲಾಸ್ಟ್ ಇಯರ್ದು ಅಡ್ಮಿನಿಸ್ಟ್ರೇಷನ್ ಫೈಲ್ ಒಂದು ಸ್ಟೋರ್ ಅದನ್ನ ಸ್ಕ್ಯಾನ್ ಮಾಡಿಸಿ ನನಗೆ ಕಳಿಸು. ಸರಿ ಅಕ್ಕ. ಸ್ಟೋರ್ ರೂಮಲ್ಲಿ ಎಲ್ಲಿದೆ ಆ ಫೈಲ್? ಗೊತ್ತಿಲ್ಲ, ಹೋಗಿ ಹುಡುಕಿದ್ರೆ ಸಿಗುತ್ತೆ. ಸರಿ ಅಕ್ಕ, ಈಗ್ಲೇ ನೋಡ್ತೀನಿ. ಅಯ್ಯೋ, ಅಮ್ಮನ್ ಫೋಟೋ ನೋಡ್ಬಿಡ್ತಾರೋ ಏನೋ. ಜಟಾಟವೀಗಲಜ್ಜಲ ಪ್ರವಾಹ ಪಾವಿತಸ್ಥಲೆ ತದೇವನವ್ಯಲಂಬಿತಾಂ ಭುಜಂಗ ತುಂಗ ಮಾಲಿಕಂ ಢಮಡ್ಢಮಡ್ಢಮಡ್ಢಮನ್ನಿನಾದಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಖಗತ್ 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 ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೆ ಪ್ರತಿ ಪ್ರತಿಕ್ಷಣ ಮಮ.
ಏನಿಲ್ಲಿ? ಏನಿಲ್ಲ ಅಮ್ಮೋರೆ, ಇಲ್ಲಿ ಔಷಧಿ ಇಟ್ಟು ಮರ್ತ್ಬಿಟ್ಟಿದ್ದೆ, ಅದನ್ನ ತಗೊಂಡ್ ಹೋಗೋಣ ಅಂತ ಬಂದೆ. ಎಲ್ಲಿಗೆ ಹೋಗಿದ್ದೆ ನೀನು? ಮನೆ ತುಂಬಾ ನಿನಗೋಸ್ಕರ ಹುಡುಕ್ತಾ ಇದೀನಿ ಗೊತ್ತಾ? ಅರುಣ್ ಮಾವಂಗೆ ಔಷಧಿ ಕೊಡಕ್ ಹೋಗಿದ್ದೆ. ನೀನಿಲ್ಲಿ ಇಲ್ ಬೇಡ, ನನ್ ಜೊತೆ ಬಾ. ರಾಹುಲ್ ಅವರೇ, ಮಂಗಮ್ಮನ ಎಲ್ಲ ಕರ್ಕೊಂಡು ಹೋಗ್ತಿದ್ದಾನೆ? ಟಚ್ಚಿಂಗ್ ಏನಾದ್ರೂ ವರ್ಕೌಟ್ ಆಗೋಯ್ತಾ? ಒಂದು ಟಚ್ಗೆ ಕೆಮಿಸ್ಟ್ರಿ ಶುರುವಾಗೋಯ್ತಾ? ನೀನ್ ಇಲ್ಲಿಗೆ ಹೇಗ್ ಬಂದೆ? ನಿನ್ನ ಯಾರು ಕರ್ಕೊಂಡ್ ಬಂದಿದ್ದು? ಮಂಗಮ್ಮ ಹತ್ರ ಬಾವ ಏನ್ ಮಾತಾಡ್ತಿದ್ದಾನೆ? ಸಾಂಬ್ರಾಣಿ ಧೂಪ ಹಾಕೋದು, ಅಡಿಗೆ ಮಾಡೋದು, ಟಿಫನ್ ಬಡ್ಸೋದು, ಏನಿದೆಲ್ಲ? ಯಾಕಿದನ್ನೆಲ್ಲ ಮಾಡ್ತಿದ್ಯಾ? ಅಂದ್ರೆ ಅದು ನನಗೆ ಹೇಳ್ದೆ ಇಲ್ಲಿಗೆ ಯಾಕೆ ಬಂದೆ ನೀನು? ನಿನಗೆ ಯಾರು ಬಾಂದಿದ್ದು ಇಲ್ಲಿಗೆ? ನನಗೆ ಹೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಇವ್ರಿಬ್ರು ಯಾವ ವಿಷಯದ ಬಗ್ಗೆ ಮಾತಾಡ್ಕೋತಿದ್ದಾರೆ? ಪಕ್ಕಕ್ಕೆ ಬಂದು ಮಾತಾಡೋ ಅಗತ್ಯ ಏನಿದೆ? ನಮ್ ಚಿಕ್ಕಮ್ಮ ನಿನ್ ಬಗ್ಗೆ ನನ್ನ ಹತ್ರ ಏನು ಮಾತಾಡ್ಲಿಲ್ಲ ಅಂದ್ರೆ ನಮ್ ಚಿಕ್ಕಮ್ಮನ್ಗೆ ನೀನ್ ಸರಸು ಅನ್ನೋದು ಗೊತ್ತಾಗ್ಲಿಲ್ಲ ಅಂತ ಅರ್ಥ ಆಯ್ತು. ನೀನೇ ಸರಸು ಅಂತ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ನನ್ ಪರಿಸ್ಥಿತಿ ನಿನ್ಗೆ ಅರ್ಥನೇ ಆಗ್ತಿಲ್ಲ. ಒಂದ್ ವೇಳೆ ನೀನೇ ಸರಸು ಅಂತ ಏನಾದ್ರೂ ಗೊತ್ತಾದ್ರೆ ನಿನ್ ಕತ್ ಹಿಡಿದು ನಿನ್ನ ಹೊರಗಡೆ ಹಾಕ್ತಾರೆ. ಅದಾದ್ಮೇಲೆ ನನ್ನನ್ನು ಹೊರಗಡೆ ಕಳಿಸ್ತಾರೆ. ಎಲ್ಲಿ ಯಾವಾಗ ನಿಜ ಗೊತ್ತಾಗುತ್ತೋ, ಏನ್ ನಡೆಯುತ್ತೋ ಅಂತ ಭಯದಿಂದ ಜೀವನ ಮಾಡೋ ಹಾಗಾಗಿದೆ. ನಿನಗೆ ನನ್ನ ಸಿಚುಯೇಷನ್ ಅರ್ಥ ಆಗ್ತಿಲ್ವಾ? ನಾನಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ರೆ ಮಾತೆ ಬರ್ತಿರೋಳ್ ತರ ಸುಮ್ಮನೆ ನಿಂತಿದ್ಯಾ? ಏನ್ ಮಾತಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಏನ್ ಮ್ಯಾಟ್ರ್ ಆಗಿರ್ಬಹುದು? ನಾನಿಲ್ಲಿಗೆ ಏನಕ್ಕೆ ಬಂದೆ, ಯಾರಿಗೋಸ್ಕರ ಬಂದೆ ಅನ್ನೋದೆಲ್ಲ ನನಗೆ ಬೇಕಾಗಿಲ್ಲ. ನೀನ್ ಇಲ್ಲಿ ಇರಬಾರ್ದು. ಈಗಿಂದೀಗ್ಲೇ ಇಲ್ಲಿಂದ ಹೊರಟೋಗು. ಅರ್ಥ ಆಯ್ತಾ? ನಾನ್ ಬಂದಿದ್ದು ಸಾಕು, ಅದೆಲ್ಲ ಬೇಡ ಅಂತ ಹೇಳಿದ್ನಲ್ಲ. ನಿನಗೇನು ಆಗ್ಬಾರ್ದು ಅಂದ್ರೆ, ನೀನ್ ಸೇಫ್ ಆಗಿರ್ಬೇಕು ಅಂದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗು. ಡ್ಯಾಡಿ, ಏನಾಯ್ತು? ಡ್ಯಾಡಿ, ಏನಾಯ್ತು ಡ್ಯಾಡಿ? ಏನಾಯ್ತು ಮಾವ? ಮಾವ, ಏನಾಗ್ತಿದೆ ನಿಮ್ಗೆ? ಡ್ಯಾಡಿ, ಏನಾಯ್ತು ಡ್ಯಾಡಿ? ಮಾವ, 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 ಏನಾಗ್ತಿದೆ ಮಾವ? ಅಣ್ಣ, ಅಣ್ಣ, ಭಾವನ ಹೀಗ್ ನೋಡಿದ್ರೆ ಭಯ ಆಗ್ತಿದೆ ರಾಹುಲ್. ಮಾವ, ಏನಾಯ್ತು? ಬಾವ, ಏನಾಯ್ತು? ಅಣ್ಣ, ಏನಾಯ್ತು? ಗೊತ್ತಿಲ್ಲ ಅಮ್ಮ, ಬರೋ ಅಷ್ಟ್ರಲ್ಲಿ ಸಿಲಿಂಡರ್ ಬಿದ್ದೋಗಿತ್ತು. ನಾನ್ ನೋಡ್ತೀನಿ ಅಮ್ಮ.
ತೇಜ, ಅರ್ಜೆಂಟಾಗಿ ಡಾಕ್ಟರ್ ಕಾಲ್ ಮಾಡು. ಹಲೋ ಡಾಕ್ಟರ್, ನಮ್ಮ ಡ್ಯಾಡಿ ಉಸಿರಾಡ್ತಿಲ್ಲ ಡಾಕ್ಟರ್, ಪ್ಲೀಸ್ ಕಮ್ ಫಾಸ್ಟ್. ಓಕೆ ಡಾಕ್ಟರ್. ಡ್ಯಾಡ್, ಡ್ಯಾಡ್ಗೆ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಯ್ತು ಡಾಕ್ಟರ್. ಆಕ್ಸಿಜನ್ ಮಾಸ್ಕ್ ಹಾಕೇ ಇದೆಯಲ್ಲ, ಉಸಿರಾಡಕ್ ಕಷ್ಟ ಹೇಗಾಯ್ತು? ಆಕ್ಸಿಜನ್ ಸಿಲಿಂಡರ್ ಬಿದ್ದು ಹೋಗಿತ್ತು. ನಾವು ಬರೋಷ್ಟರಲ್ಲಿ ಕನೆಕ್ಷನ್ ಕಟ್ಟಾಗಿ ಬಾಬಾ ಉಸಿರಾಡೋಕಾಗದೆ ಕಷ್ಟಪಡ್ತಿದ್ರು. ನೋ ಪ್ರಾಬ್ಲಮ್ ಮೇಡಮ್, ಈಗ ಹಾರ್ಟ್ ಬೀಟ್ ಕೂಡ ನಾರ್ಮಲ್ ಆಗಿದೆ. ಮತ್ತೆ ಕನೆಕ್ಷನ್ ಯಾರು ಹಾಕಿದ್ದು? ನಮ್ಮ ಮಂಗಮ್ಮ ಹಾಕಿದ್ದು ಸರ್. ಪೇಷಂಟ್ ಇರೋ ಕಂಡೀಷನಲ್ಲಿ ಆಕ್ಸಿಜನ್ ಇಲ್ಲದೆ 5-10 ನಿಮಿಷಕ್ಕಿಂತ ಹೆಚ್ಚಿರಕ್ಕಾಗಲ್ಲ. ಕನೆಕ್ಷನ್ ಕೊಡೋದನ್ನ ಯಾರಾದರೂ ಮಾಡ್ಬೋದು. CPR ಮಾಡಿ ಹಾರ್ಟ್ ಬೀಟ್ ಸರಿ ಮಾಡೋದು, ಆಕ್ಸಿಜನ್ ಸಿಲಿಂಡರ್ ಹಾಕಿ ಸ್ಯಾಚುರೇಷನ್ನ ನಾರ್ಮಲ್ಗೆ ತರೋದು ಸೀನಿಯರ್ ನರ್ಸ್ಗಳ ಕೈಲೂ ಆಗಲ್ಲ. ಆಕ್ಸಿಜನ್ ಹೆಚ್ಚು ಫ್ಲೋ ಆದ್ರೂ ಪೇಷಂಟ್ಗೆ ಅಪಾಯನೇ, ಹಾಗೆ ಕಡಿಮೆ ಆದ್ರೂ ಅಪಾಯನೇ. ಈ ಹುಡುಗಿ ಹಳ್ಳಿ ಕಡೆ ನರ್ಸಾದ್ರೂ ಕರೆಕ್ಟ್ ಆಗಿ ಸೆಟ್ ಮಾಡಿ ಸರ್ ಪ್ರಾಣನ ಕಾಪಾಡಿದಾಳೆ. ಥ್ಯಾಂಕ್ ಯು. ಥ್ಯಾಂಕ್ಸ್. ಮಂಗಮ್ಮ, ನೀನು ಮನೆಯೊಳಗೆ ಕಾಲಿಡ್ತಿದ್ದ ಹಾಗೆ ನಮ್ಮ ಅಕ್ಕ ಬೆಳಗಿಸ್ತಿದ್ದ ಅಖಂಡ ದೀಪ ಆರ್ ಹೋಗ್ತಿರೋ ನೋಡ್ಕೊಂಡೆ. ಈಗ ನಮ್ಮ ಬಾವನವ್ರ ಪ್ರಾಣ ಕಾಪಾಡಿದ್ಯಾ.
ನಾನೇ ಸ್ವಲ್ಪ ಆತರ ಪಟ್ಬಿಟ್ಟೆ. ನಡೆದಿದ್ಯಾವ್ದನ್ನು ಮನ್ಸಲ್ಲಿ ಇಟ್ಕೋಬೇಡ. ಎಲ್ರ ಮೇಲೂ ಎಗುರು ಬೀಳೋ ಆ ಸಂಭವ್ಯತೆ ಆ ಮಂಗಮ್ಮನ್ ಯಾಕೆ ಅಷ್ಟೊಂದು ಹೊಗಳ್ತವ್ರೆ? ಅವಳೇನಾದ್ರೂ ಆ ಸಂಭವ್ಯತೆಗೆ ಮಾಟ ಮಂತ್ರ ಮಾಡ್ಸವಳ ಹೆಂಗೆ? ಮಾಟನೂ ಇಲ್ಲ, ಮಂತ್ರನೂ ಇಲ್ಲ. ಅವಳು ತನ್ನ ಟ್ಯಾಲೆಂಟ್ ಇಂದ ಎಲ್ರನ್ನೂ ತನ್ನ ಬುಟ್ಟಿಗೆ ಬೀಳಿಸ್ತಿದ್ದಾಳೆ. ಅದು ನಿಮ್ಮಿಂದ ಆಗಿಲ್ಲ ಅಷ್ಟೇ. ನಮ್ಮನ್ನು ಕೂಡ ಅವಳ ತರನೇ ನರ್ಸ್ ಡ್ಯೂಟಿ ಮಾಡೋ ಅಂತ್ಯಾ? ನಾವೇನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ, ಎದುರಿರೋರ್ನ ಹೇಗ್ ಇಂಪ್ರೆಸ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ದಿನ ಕಳ್ದಂಗೆ ಆ ಮಂಗಮ್ಮ ಮನೇಲಿ ಸ್ಟ್ರಾಂಗ್ ಆಗ್ತಿದ್ದಾಳೆ. ಅಂದ್ರೆ ನಾವೀಗ ಯಾಕ್ಟ್ ಮಾಡ್ಬೇಕು ಅಂತಾಯ್ತು. ಏನ್ ಮಾಡ್ತೀಯ ನೀನು? ನೀನ್ ಏನ್ ಮಾಡು ಅಂತ್ಯ ಅದನ್ನೇ ಮಾಡ್ತೀನಿ. ಮಾಡ್ಬೇಕಾಗಿದ್ದು ನೀನಲ್ಲ, ಮ್ಯಾಗಿ ಮಾಡ್ಬೇಕು. ಲೇ ತಂಗೆವಾ, ನೀನೇ ಮಾಡ್ಬೇಕಂತೆ. ನೀನ್ ರಾಹುಲ್ ಹೆಂಡತಿ ಆಗ್ಬೇಕು ಅಂದ್ರೆ ಈ ಮನೇಲಿ ಯಾವ ಇಂಪ್ರೆಷನ್ ಆದ್ರೂ ನಿನಗೆ ಸಿಗ್ಬೇಕು. ಅವಳಿಗೆ ಸಿಗಬಾರ್ದು ಅಂದ್ರೆ ಏನೋ ಒಂದು ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ಬೇಕು. ಆತುರನೇ ಬೇಡ ಅಂತಿರೋದು. ನೀನ್ ಆವೇಶದಲ್ಲಿ ಏನೋ ಮಾಡ್ಬೇಕು ಅಂತ ಬಾಯ್ ತಪ್ಪಿ ಮಾತಾಡ್ದೆ ಅನ್ಕೋ, ನೀನ್ ಆ ಊರಿಗೆ ಹೋಗಿದ್ದೆ ಅನ್ನೋ ವಿಷಯ, ರಾಹುಲ್ ಕೂಡ ಆ ಊರಿಗೆ ಹೋಗಿದ್ದ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ. ಹೌದ್ ಕಣೆ ತಂಗ್ಯವಾ. ಆ ವಿಷಯ ಹೊರಗ್ ಬಂದ್ರೆ ರಾಹುಲ್ ನಿನ್ ಮುಖ ಕೂಡ ನೋಡಲ್ಲ. ನಿಜ ಕಣೆ ಅಮ್ಮ. ಏನ್ ಮಾಡಿದ್ರು ಕೂಲ್ ಆಗಿ ಸಾಫ್ಟ್ ಆಗಿ ಕೇಕ್ ಕಟ್ ಮಾಡೋ ಹಾಗಿರ್ಬೇಕು, ರಾಡಿ ಮಾಡ್ಕೊಳ್ಳೋ ಹಾಗಿರ್ಬಾರ್ದು. ಮೊದ್ಲು ನೀನು ರಾಹುಲ್ಗೆ ಹತ್ರ ಆಗೋದಿಕ್ಕೆ ಟ್ರೈ ಮಾಡು. ಆಮೇಲೆ ಏನ್ ಮಾಡೋದು ಅಂತ ಟೈಮ್ಗೋಸ್ಕರ ವೇಟ್ ಮಾಡೋಣ. ಆದ್ರೂ ಟೈಮ್ಗೋಸ್ಕರ ನಾವ್ಯಾಕಮ್ಮ ಕಾಯ್ಬೇಕು? ನನ್ನ ಹತ್ರ ಇದೆಯಲ್ಲ. 1 ಗಂಟೆ ಆಗಕ್ಕೆ ಇನ್ನ 10 ನಿಮಿಷ ಐತೆ ಕಣೆ ಅಮ್ಮ. ನನಗೆ ಮದುವೆ ಆಗಿದೆ ಅಂತ ಗೊತ್ತಾದ್ರೆ ಮೇಡಮ್ ಏನ್ ಹೇಳ್ತಾರೋ ಏನ್ ಮಾಡ್ತಾರೋ ಅಂತ ನಾನು ಇಲ್ಲಿ ಭಯದಲ್ಲಿ ಸಾಯ್ತಿದ್ರೆ ಸರ್ಸು ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ಈ ಶಾಂಭವಿ ಚಿಕ್ಕಮ್ಮ ಮೇಡಮ್ಗಿಂತ ತುಂಬಾನೇ ಡೇಂಜರ್. ನಾನು ಸರಸ್ಸುನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಚಿಕ್ಕಮ್ಮಗ್ ನಿಜ ಗೊತ್ತಾದ್ರೆ ಒಂದು ಚೂರು ಲೇಟ್ ಮಾಡದೆ ನನಗೆ ಮದುವೆ ಆಗಿದೆ ಅನ್ನೋ ವಿಷಯನ ಮೇಡಮ್ಗೆ ಹೇಳ್ಬಿಡ್ತಾನೆ. ಈಗೇನ್ ಮಾಡೋದು? ನನ್ನ ಲೈಫು ರಿಸ್ಕಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಮುಂಚೆ ಏನಾದರೂ ಒಂದು ಹೇಳಿ ಸರಸ್ಸುನ ಇಲ್ಲಿಂದ ಕಳಿಸ್ಲೇಬೇಕು. ಅಲ್ಲ, ಈ ಸರಸ್ಸು ನನಗೆ ಹೇಳ್ದೆ ಯಾಕೆ ಇಲ್ಲಿಗೆ ಬಂದ್ಲು? ಆಕ್ಚುಲಿ ಸರಸ್ಸು ಅಷ್ಟೊಂದು ಧೈರ್ಯ ಮಾಡಲ್ವಲ್ಲ. ಒಂದ್ ವೇಳೆ ತಾತ ಏನಾದ್ರೂ ಕಳಿಸಿದಾರ? ನನ್ನ ಪರಿಸ್ಥಿತಿ ಗೊತ್ತಿದ್ರು ಬುದ್ಧಿ ಇಲ್ಲದೆ ಯಾಕಾದ್ರೂ ಈ ತರ ಮಾಡ್ತಾರೋ? ತಾತ ಬೆಂಕಿ ಕಿಡಿ ಉರಿತಾ ಇದೆಯೋ ಇಲ್ವೋ ಅಂತ ಕೇಳಕ್ ಫೋನ್ ಮಾಡಿದ್ದಾರೆ. ಹಲೋ ಕಂಥ ರಾಹುಲ್, ಹೇಗಿದ್ದೀಯಾ? ನಾನು ಹೇಗಿದ್ದೀನಿ ಅಂತ ಗೊತ್ತಿದ್ರು ತಿಳ್ಕೊಳಕ್ ಫೋನ್ ಮಾಡಿದ್ರ? ಯಾಕೆ ಮೊಮ್ಮಗನೆ ಅಷ್ಟು ಕೋಪ ಮಾಡ್ಕೊಂಡಿದ್ಯಾ? ಹೌದು, ಸರಸು ಬೆಂಗಳೂರಿಗೆ ಹೋಗಿದ್ದಾಳೆ, ನಿನ್ ಮನೆಗೆ ಹೋಗಿದ್ದಾಳೆ. ನೋಡಾಯ್ತು. ಆಹಾ, ಮುಂಬೈಯಿಂದ ಬಂದಿದ್ಯಾ ಅಂತ ಆಯ್ತು. ತುಂಬಾ ಸಂತೋಷನಪ್ಪ. ಇಬ್ರು ಸುಖವಾಗಿರಿ. ಏನಿರೋದು? ಸರಸುನ ಇಲ್ಲಿಗೆ ಯಾರು ಕಳ್ಸೋದಕ್ಕೆ ಹೇಳಿದ್ ನಿಮಗೆ? ಅಲ್ಲ ತಾತ, ಅವಳನ್ನ ಯಾಕೆ ಕಳ್ಸಿದ್ರಿ? ಮದ್ವೆ ಆಗಿರೋ ಹುಡುಗಿನಪ್ಪ, ಅತ್ತೆ ಮನೆಗೆ ಹೋಗದೆ ಇನ್ನೆಲ್ಲಿಗೆ ಹೋಗ್ತಾಳೆ? ಯಾವತ್ತಿದ್ರು ನಿನ್ ಜೊತೆಗಿರ್ಲೇಬೇಕು. ಸರಿಯಾದ ಜಾಗಕ್ಕೆ ಬಂದಿದ್ದಾಳೆ. ತಾತ, ನಿಮಗ ಅರ್ಥನೇ ಆಗ್ತಿಲ್ಲ. ನೀವು ಅಂದ್ರೆ ಮೇಡಮ್ಗೆ ಚಿಕ್ಕಮ್ಮನಿಗೆ ಎಷ್ಟು ಕೋಪ ಅಂತ ನಿಮಗ್ ಗೊತ್ತು ತಾನೆ. ಹೀಗಿರೋವಾಗ ಇಲ್ಲಿ ಸರಸು ಬಗ್ಗೆ ಯಾರಿಗಾದ್ರೂ ಗೊತ್ತಾದ್ರೆ ಎಷ್ಟು ದೊಡ್ಡ ಗಲಾಟೆ ಆಗತ್ತಂತ ನಿಮಗ್ ಗೊತ್ತು ತಾನೆ. ಅದ್ಯಾವ್ದನ್ನು ಯೋಚನೆ ಮಾಡದೆ ಕಳಿಸಿದಿರಲ್ಲ. ನನ್ನ ಲೈಫ್ ಜೊತೆ ಯಾಕೆ ತಾತ ಆಟ ಆಡ್ತಾ ಇದ್ದೀರಾ? ಏನಪ್ಪ,
ಭಯನ ದೂರ ಮಾಡ್ಕೊಳಕ್ ಪ್ರಯತ್ನ ಮಾಡ್ಕೋಬೇಕೆ ಹೊರತು ಹತ್ರ ಮಾಡ್ಕೋಬಾರ್ದು. ಪರಿಸ್ಥಿತಿ ಆದ ಹಾಗೆ ಸರಿ ಹೋಗುತ್ತೆ. ಧೈರ್ಯವಾಗಿರು. ಈ ದೊಡ್ಡವರು ಇಷ್ಟ ಬಂದಾಗ ಮಾಡ್ಬಿಡ್ತಾರೆ. ಮಾಡಿದ್ದಕ್ಕೆ ಸಮರ್ಥನೆ ಮಾಡ್ಕೊಳ್ತಾರೆ ಹೊರತು ಇನ್ನೊಬ್ಬರ ಲೈಫ್ ಬಗ್ಗೆ ಒಂಚೂರು ಯೋಚನೆ ಮಾಡಲ್ಲ. ಸರ್ಸು ಹತ್ರ ಮಾತಾಡ್ಬೇಕು. ಸ್ವಲ್ಪ ಸರ್ಸುಗ್ ಫೋನ್ ಕೊಡಪ್ಪ. ಏನ್ ಮಾತಾಡ್ಬೇಕು ಸರ್ಸು ಹತ್ರ? ಈಗ ನೀನು ಅವಳ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ ತಾತ. ಫೋನಲ್ಲಿ ಮಾತಾಡಕ್ಕಾಗದೆ ಹೋದ್ರೆ ನೇರವಾಗಿ ಮನೆಗೆ ಬಂದು ಮಾತಾಡ್ತೀನಿ ಬಿಡು. ಬಾ ಅಂತೀಯಾ? ತಾತ ನಿಮ್ಮ ಕೈ ಮುಗಿತೀನಿ ತಾತ, ಅದ್ರ ಅವಶ್ಯಕತೆ ಇಲ್ಲ. ನಾನು ಸರ್ಸಕ್ ಫೋನ್ ಕೊಡ್ತೇನೆ ಇರು. 1 ನಿಮಿಷ ಇರು. ತಾತಂಗೆ ಪಾಠ ಹೇಳ್ಕೊಡ್ತೀಯಾ? ಈಗ ಈ ಮೇಡಮ್ ಬೇರೆ ಎಲ್ಲಿದ್ದಾರ? ಏನ್ ರಾಹುಲ್ ಅವರೇ, ನನ್ನ ಹತ್ರ ಏನಾದ್ರೂ ಮಾತಾಡೋದಿತ್ತಾ? ಯಾರಿಗೂ ಗೊತ್ತಾಗದೆ ಅಡ್ಗೆ ಮನೆಗ್ ಬಂದಿದ್ದೀರಾ ಅಂದ್ರೆ ಏನೋ ಕೇಳಕ್ಕೋ ಅಥವಾ ಹೇಳೋದಕ್ಕೋ ಬಂದಿದ್ದೀರಾ ಅನ್ಸುತ್ತೆ. ನಾನೇನು ಅಂದ್ಕೊಳ್ಳಲ್ಲ, ಪರವಾಗಿಲ್ಲ, ಏನು ಅಂತ ಹೇಳಿ. ನಿನ್ನ ಇಲ್ಲಿ ನೋಡ್ತಿದ್ರೇನೆ ನನಗೆ ಟೆನ್ಷನ್ ಆಗ್ತಾ ಇದೆ. ಅಂಥದ್ರಲ್ಲಿ ನಾನ್ ನಿನ್ನ ಹತ್ರ ಏನ್ ಮಾತಾಡ್ಲಿ? ತಗೋ, ತಾತ ಲೈನಲ್ಲಿದ್ದಾರೆ, ಬೇಗ ಮಾತಾಡಿ ಫೋನ್ ಕೊಡು. ದೊಡ್ಡಯ್ಯನ? ಹಾ ದೊಡ್ಡಯ್ಯ, ಹೇಗಿದ್ಯಾ ದೊಡ್ಡಯ್ಯ? ಚಿನ್ನಿ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಏನೂ ಮಾತಾಡದೆ ಫೋನ್ ಇಟ್ಬಿಟ್ಟಿಯಲ್ಲಮ್ಮ. ಪಾಪ ತುಂಬಾ ಅಳ್ತಿದ್ಲು. ಚಿನ್ನಿ ಹತ್ರ ಫೋನ್ ಕೊಡ್ತೀನಿ, ಮಾತಾಡಮ್ಮ. ಕೊಡು ದೊಡ್ಡಯ್ಯ. ಹೆಂಡತಿನ ಪ್ರೀತಿಯಿಂದ ನೋಡೋದ್ ಬಿಟ್ಟು ಅದ್ ಯಾಕಷ್ಟು ಕೋಪದಿಂದ ನೋಡ್ತಿದಾರೋ. ಚಿನ್ನಿ, ಚಿನ್ನಿ, ನಿನ್ನ ಅಕ್ಕ ಫೋನ್ ಮಾಡಿದಳಮ್ಮ, ಮಾತಾಡು. ಅಕ್ಕ, ಹಲೋ ಚಿನ್ನಿ. ಅಕ್ಕ, ಚಿನ್ನಿ, ನಿನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತಾನೆ ನಾನ್ ಮುಂಚೆ ಬರ್ಬೇಕಾಯ್ತು ಚಿನ್ನಿ. ಇಲ್ಲಿ ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ನೀನ್ ಕೂಡ ನನ್ ಜೊತೆನೆ ಇರ್ಬೋದು. ನಿನ್ನನ್ನು ಕೂಡ ಕರ್ಕೊಂಡ್ ಬರ್ತೀನಿ. ಪರಿಸ್ಥಿತಿ ಸರಿ ಹೋಗೋ ತನಕ ನಾನ್ ಬೇಕು ಅಂತ ಹಠ ಮಾಡ್ದೆ ನೀನ್ ಚೆನ್ನಾಗಿರ್ಬೇಕು. ದೊಡ್ಡಯ್ಯ ನಿನ್ನ ಚೆನ್ನಾಗ್ ನೋಡ್ಕೋತಾರೆ. ನೀನ್ ದೊಡ್ಡಯ್ಯ ಹೇಳ್ದ ಹಾಗೆ ಕೇಳ್ಬೇಕು. ನೀನು ನಾನ್ ಬೇಕು ಅಂತ ಹಠ ಮಾಡಿದ್ರೆ ನಾನು ನಿನ್ ಬಗ್ಗೆನೇ ಚಿಂತೆ ಮಾಡ್ಬೇಕಾಗತ್ತೆ. ನಿನ್ನ ಅಕ್ಕ ನಿಂಗೋಸ್ಕರ ದುಃಖ ಪಡೋದು ನಿಂಗಿಷ್ಟನ ಹೇಳು? ನೀನ್ ನನ್ ವಿಷಯನೇ ಕೇಳ್ತಿರ್ಬಾರ್ದು. ನಾನಿರೋ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ತುಂಬಾ ದೊಡ್ಡದು. ಆ ಅರಮನೆ ಅಂತಾರಲ್ಲ, ಅದ್ ಹೇಗಿರುತ್ತೋ ಗೊತ್ತಿಲ್ಲ. ಅಂತ ಅರಮನೆನೂ ಇಷ್ಟೇ ದೊಡ್ಡದಾಗಿರುತ್ತೋ ಏನೋ. ಹೌದಮ್ಮ, ನೀನ್ ಬಂದಾಗ ನೋಡ್ತೀಯಲ್ಲ, ಆಗ ನಿಂಗೆ ಗೊತ್ತಾಗತ್ತೆ. ನೋಡು ಚಿನ್ನಿ, ನಾನಿಲ್ಲ ಅಂತ ಅಳೋದು, ಊಟ ಬೇಡ ಅನ್ನೋದು ಅಂತದೆಲ್ಲ ಮಾಡಬಾರ್ದು. ಅರ್ಥ ಆಯ್ತಾ? ಚಿನ್ನಿ, ನೀನಲ್ಲಿ ಚಿನ್ನಿ, ನಾನು ಆಮೇಲೆ ಮತ್ತೆ ಫೋನ್ ಮಾಡ್ತೀನಿ. ಇರ್ತೀನಿ. ಏನಿದು? ನಮ್ಮಂತ ಹಳ್ಳಿ ಜನರಿಗೆ ಅದೇನೋ ಥ್ಯಾಂಕ್ಸ್ ಅಂತ ಹೇಳ್ತಾರಲ್ಲ, ಅದ್ ಗೊತ್ತಾಗಲ್ಲ. ಯಾರಾದ್ರೂ ಸಹಾಯ ಮಾಡಿದ್ರೆ ಅವ್ರ ಕೃತಜ್ಞತೆ ಅಂತ ನಮಸ್ಕಾರ ಮಾಡೋದೊಂದೇ ಗೊತ್ತಿರೋದು. ಈಗ ನಾನೇನ್ ಸಹಾಯ ಮಾಡಿದೆ ನಿನ್ಗೆ?
ನನ್ ತಂಗಿ ಹತ್ರ ಮಾತಾಡೋ ಅವಕಾಶ ಮಾಡ್ಕೊಟ್ರಲ್ಲ, ಅದು ತುಂಬಾ ದೊಡ್ಡ ಸಹಾಯನೇ ರಾಹುಲ್ ಅವರೇ. ಇಂಥ ಸೆಂಟಿಮೆಂಟ್ಸ್ ಎಲ್ಲ ನನಗಿಷ್ಟ ಆಗಲ್ಲ. ನವ್ಯ, ಚಿಕ್ಕಮ್ಮ ಬಾಯಿಲಿ. ಏನ್ ಚಿಕ್ಕಮ್ಮ? ಮೊಬೈಲಲ್ಲಿ ಏನ್ ಕೆಲ್ಸ? ಚಿಕ್ಕಮ್ಮ ಅದು ಟೆಕ್ನಾಲಜಿ ಇರೋದು ಅಗತ್ಯಕ್ಕೆ, ಆಡ್ಕೊಳ್ಳೋದಕ್ಕಲ್ಲ. ಡಿಲೀಟ್ ಆಲ್ ದ ಗೇಮ್ಸ್ ರೈಟ್ ಅವೇ. ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಯಾಕಿಷ್ಟು ಲೇಟು? ದಾರಿಯಲ್ಲಿ ಕ್ಲಬ್ ಮೆಂಬರ್ಸ್ನೆಲ್ಲ ಕರ್ಕೊಂಡ್ ಬರೋಷ್ಟರಲ್ಲಿ ಲೇಟ್ ಆಯ್ತು. ಸರಿ. ನಾನ್ ಹೇಳಿದ್ದು ನೆನ್ಪಿದೆ ತಾನೆ? ನೆನ್ಪಿದೆ. ಶಾಂಭವಿ ಅವ್ರ ಮನೇಲಿದಾರಾ? ಇರೋದಿಕ್ಕೆ ನಿಮ್ಮನ್ ಬರಕ್ ಹೇಳಿದ್ದು. ನೀವೆಲ್ಲ ಎಷ್ಟ್ ಕೇಳ್ಬೇಕು ಅನ್ಕೊಂಡಿದೀರಾ? 2 ಕೋಟಿ. ಏನು? ಜಸ್ಟ್ 2 ಕೇಳ್ತೀರಾ? 10 ಕೇಳಿ. 10 ಕೋಟಿನಾ? ಹೌದು. 5 ನಿಮ್ಗೆ, 5 ನನ್ಗೆ. ಅಷ್ಟು ಕೊಡ್ತಾರೆ ಅಂತ್ಯ? ಅವಳಿಗೆ ಅವಳಕ್ಕ ವಾಗ್ದೇವಿ ಅಂದ್ರೆ ಹೇಳೋಕಾಗ್ದಿರೋ ಅಷ್ಟು ಇಷ್ಟ. ಬರೀ ಇಷ್ಟ ಅಲ್ಲ, ಹುಚ್ಚು. ವಾಗ್ದೇವಿ ಹೆಸರು ಹೇಳಿ ಏನ್ ಕೇಳಿದ್ರು ಕೊಡ್ತಾಳೆ, ಏನ್ ಮಾಡು ಅಂದ್ರೂ ಮಾಡ್ತಾಳೆ. ಅವಳ ಅಕ್ಕನ್ ಮೇಲಿರೋ ಪ್ರೀತಿಯಿಂದ ನಾವೆಷ್ಟೇ ಕೇಳಿದ್ರು ಆಗಲ್ಲ ಅಂತೆ ಕೊಟ್ಬಿಡ್ತಾಳೆ. ಸರಿ, ನೀನ್ ಹೇಳ್ದಷ್ಟೇ ಕೇಳ್ತೀವಿ. ಶಾಂಭವಿ ಮುಂದೆ ಹುಷಾರು. ಸಿಕ್ಕಾಕೊಂಡ್ರೆ ನಮ್ಮನ್ನ ಫಿನಿಶ್ ಮಾಡ್ಬಿಡ್ತಾಳೆ. ನಾನ್ ಮುಂದೆ ಹೋಗ್ತೀನಿ, ಆಮೇಲೆ ನೀವು ಬನ್ನಿ. ಆಯ್ತು. ಶಾಂಭವಿ ಅವರೇ, ನಿಮ್ಮನ್ನ ನೋಡ್ತಾ ಇದ್ರೆ ಸಾಕ್ಷಾತ್ ವಾಗ್ದೇವಿ ಅವ್ರನ್ನ ನೋಡ್ದ ಹಾಗೆ ಆಗ್ತಾ ಇದೆ. ಅಕ್ಕನ್ ಜೊತೆ ನನ್ನ ಹೋಲ್ಕೆನ? ಅಕ್ಕ ದೇವತೆ. ನಾನವಳ ಭಕ್ತಿ ಮಾತ್ರನೇ. ಕೂತ್ಕೊಳ್ಳಿ. ನೀವ್ ಹೇಳಿದ್ ನಿಜಾನೇ. ವಾಗ್ದೇವಿ ಅವರು ದೇವ್ರೆ. ನಿಮ್ಗಷ್ಟೇ ಅಲ್ಲ, ನಮಗ್ ಕೂಡ ಅವರೇ ಇನ್ಸ್ಪಿರೇಷನ್. ಅದಕ್ಕೆ ಅವ್ರ ಹೆಸರು ಮೇಲೆ ಒಂದು ಕ್ಲಬ್ ಮಾಡೋಣ ಅನ್ಕೊಂಡಿದೀವಿ. ಕ್ಲಬ್ಬಾ? ಯಾ, ಲೇಡೀಸ್ ಕ್ಲಬ್. ಇವಳು ತಪ್ಪು ಮಾಡೋ ಹಾಗೆ ಮಾಡಿ ಶಾಂಭವಿ ಅತ್ತೆನೆ ಇವಳನ್ನ ಹೊರಗೆ ಹಾಕೋ ಹಾಗೆ ಮಾಡ್ತೀನಿ. ಏನ್ ಮಾಡ್ತಿದ್ಯಾ ಮಂಗಮ್ಮ? ಅಮ್ಮೋರ್ನ ನೋಡೋದಕ್ಕೆ ಯಾರೋ ಬಂದಿದಾರಲ್ಲಮ್ಮ, ಅವ್ರು ಕಾಫಿ ಮಾಡ್ಕೊಡ್ತಿದ್ದೀನಿ. ಮಾವನ್ಗೆ ಮೆಡಿಸಿನ್ ಕೊಡೋ ಟೈಮ್ ಆಯ್ತು, ಕೊಟ್ಯಾ? ಕಾಫಿ ಕೊಟ್ಟಾದ್ಮೇಲೆ ಔಷಧಿ ಕೊಡ್ತೀನಿ. ಕಾಫಿ ನಾನ್ ಮಾಡ್ತಾ ಇರ್ತೀನಿ, ನೀನ್ ಮೊದ್ಲು ಹೋಗಿ ಮೆಡಿಸಿನ್ಸ್ ಕೊಡ್ಬಾ. ಸರಿನಮ್ಮ.
ತುಂಬಾ ಖಾರ ಆಗ್ತಾ ಇದೆ. ಅಯ್ಯೋ ತುಂಬಾ ಖಾರ ಆಗ್ತದೆ.